ಕುಂಭ ರಾಶಿಯವರೇ, ಈಗಾಗಲೇ 2026ರ ಹೊಸ ವರ್ಷದೊಂದಿಗೆ ನಿಮ್ಮ ಒಳ್ಳೆಯ ಕಾಲ ಶುರುವಾಗಿದೆ. ಈ ವರ್ಷ ನಿಮ್ಮ ಭಾಗ್ಯವೇ ದಿಕ್ಕು ಬದಲಾಯಿಸುವಂತೆ ಕಾಣುತ್ತಿದೆ. ಆದರೆ ನೀವು ಈ ಒಂದು ಸಣ್ಣ ನಿಯಮವನ್ನು ಮಾತ್ರ ಪಾಲಿಸಬೇಕು. ವರ್ಷದ ಮೊದಲ ದಿನಗಳಲ್ಲಿ ನಿಮ್ಮ ಮನೆಯೊಳಗೆ 2 ವಿಶೇಷ ವಸ್ತುಗಳನ್ನು ಶಾಂತವಾಗಿ, ಯಾರಿಗೂ ತಿಳಿಯದಂತೆ ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕು. ಇದರಿಂದ ನಿಮ್ಮ ಜೀವನದಲ್ಲಿ ಧನದ ಹರಿವು ಆರಂಭವಾಗುತ್ತದೆ. ನಿಮ್ಮ ಆದಾಯ ಇಷ್ಟು ಹೆಚ್ಚಾಗುತ್ತದೆ ಎಂದರೆ ನಿಮ್ಮ ಯಶಸ್ಸನ್ನು ನೋಡಿ ಶತ್ರುಗಳು ಸಹ ಅಸೂಯೆಯಿಂದ ಉರಿಯುತ್ತಾರೆ. ನೀವು ಹಾಕುವ ಪ್ರತಿಯೊಂದು ಹೆಜ್ಜೆಯೂ ಲಾಭದ ದಾರಿಯಾಗಿ ಮಾರ್ಪಡುತ್ತದೆ. ಸ್ನೇಹಿತರೆ, ಈ 2 ವಸ್ತುಗಳಲ್ಲಿ 33 ಕೋಟಿ ದೇವತೆಗಳ ಆಶೀರ್ವಾದ ಮತ್ತು ಶಕ್ತಿ ಸಂಗ್ರಹಿತವಾಗಿರುವುದರಿಂದ ಶನಿ ದೇವರ ನ್ಯಾಯ, ಮಂಗಳನ ಶಕ್ತಿ ಮತ್ತು ತಾಯಿ ಲಕ್ಷ್ಮಿಯ ಕೃಪೆ 3 ಒಂದೇ ಸಮಯದಲ್ಲಿ ನಿಮ್ಮ ಮೇಲೆ ಕಾರ್ಯನಿರ್ವಹಿಸುತ್ತವೆ. ಇದರ ಫಲವಾಗಿ 2026ರಲ್ಲಿ ನಿಮ್ಮ ಜೀವನದಲ್ಲಿ ಧನ, ಗೌರವ ಮತ್ತು ಸಂತೋಷ ಶಾಶ್ವತವಾಗಿ ನೆಲೆಸುವ ಸಾಧ್ಯತೆ ಬಹಳ ಜಾಸ್ತಿ ಇದೆ. ಸ್ನೇಹಿತರೆ, ಈ ವರ್ಷ ಶನಿ ದೇವರು ಸಂಪೂರ್ಣವಾಗಿ ನಿಮ್ಮ ಪರವಾಗಿ ಕಾರ್ಯನಿರ್ವಹಿಸಲು ಆರಂಭಿಸುತ್ತಿದ್ದಾರೆ. ಶನಿ ದೇವರು ಶಿಕ್ಷೆ ನೀಡುವ ದೇವರು ಮಾತ್ರವಲ್ಲ, ನ್ಯಾಯ ಮಾಡುವ ದೇವರೂ ಹೌದು. ನೀವು ಸಹನೆ, ಶ್ರಮ ಮತ್ತು ಸತ್ಯದ ದಾರಿಯನ್ನು ಹಿಡಿದು ನಡೆದಿದ್ದರೆ 2026ರಲ್ಲಿ ಅದೇ ಶನಿ ನಿಮ್ಮ ಅದೃಷ್ಟವನ್ನು ಹೊಳೆಯುವಂತೆ ಮಾಡಲಿದ್ದಾನೆ. ಅದೇ ರೀತಿ ಪ್ರತಿಯೊಂದು ಕೆಲಸದಲ್ಲೂ ಅಡಚಣೆ ಉಂಟು ಮಾಡುತ್ತಿದ್ದ ಮಂಗಳ ಗ್ರಹ ಈಗ ನಿಮ್ಮ ಕಾರ್ಯಗಳು ಆರಂಭವಾಗುವ ಮೊದಲೇ ಅವುಗಳನ್ನು ಯಶಸ್ವಿಯಾಗಿ ಮುಗಿಸುವ ಶಕ್ತಿಯನ್ನು ನೀಡಲಿದೆ. ಆದರೆ ಸ್ನೇಹಿತರೆ, ಈ ಎಲ್ಲ ಶುಭ ಫಲಗಳು ವರ್ಷದ ಆರಂಭದಲ್ಲಿ ಹೇಳಿರುವ ಪರಿಹಾರಗಳನ್ನು ಶ್ರದ್ಧೆಯಿಂದ, ನಿಯಮ ಮತ್ತು ವಿಧಾನದಂತೆ ಮಾಡಿದಾಗ ಮಾತ್ರ ಸಂಪೂರ್ಣವಾಗಿ ಸಾಧ್ಯವಾಗುತ್ತವೆ. ಶಿಸ್ತು, ನಂಬಿಕೆ ಮತ್ತು ಸತ್ಕರ್ಮಗಳೊಂದಿಗೆ ಮುಂದೆ ಸಾಗಿದರೆ 2026 ನಿಜವಾಗಿಯೂ ನಿಮ್ಮ ಜೀವನದ ಅತ್ಯುತ್ತಮ ವರ್ಷವಾಗಲಿದೆ. ಸ್ನೇಹಿತರೆ, ಮೊದಲನೆಯದಾಗಿ ನಿಮ್ಮ ಮನೆಯಲ್ಲಿ ಪ್ರತಿದಿನ ಜಗಳ, ಅಶಾಂತಿ ಮತ್ತು ಮನಸ್ತಾಪಗಳು ನಡೆಯುತ್ತಿದ್ದರೆ ಅದನ್ನು ಸಾಮಾನ್ಯ ವಿಷಯವೆಂದು ನಿರ್ಲಕ್ಷ್ಯ ಮಾಡಬೇಡಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ಮನೆಯಲ್ಲಿ ಗ್ರಹಗಳ ಅಸಮತೋಲನ ಅಥವಾ ಘರ್ಷಣೆಯ ಸೂಚನೆಯಾಗಿರುತ್ತದೆ. ಈ ಸಮಸ್ಯೆಯನ್ನು ಶಮನಗೊಳಿಸಲು ಒಂದು ಸರಳ ಆದರೆ ತುಂಬಾನೇ ಪರಿಣಾಮಕಾರಿ ಪರಿಹಾರವಾಗಿದೆ. ಹಳದಿ, ಸಾಸಿವೆ ಮತ್ತು ಅರಶಿಣದ ಗಡ್ಡೆಯನ್ನು ತೆಗೆದುಕೊಂಡು ಹಳದಿ ಬಟ್ಟೆಯಲ್ಲಿ ಒಂದು ಚಿಕ್ಕ ಪೊಟ್ಟಣವನ್ನು ತಯಾರಿಸಬೇಕು. ನಂತರ ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ಮನೆ ತುಂಬ ಗಂಗಾ ಜಲವನ್ನು ಚಿಂಪಡಿಸಿ ಓಂ ಬೃಹಸ್ಪತೇ ನಮಃ ಎಂಬ ಮಂತ್ರವನ್ನು ಜಪಿಸುತ್ತಾ ಈ ಪೊಟ್ಟಣವನ್ನು ಮನೆಯ ಮುಖ್ಯ ಬಾಗಿಲಿಗೆ ಯಾರಿಗೂ ಗೊತ್ತಾಗದಂತೆ ಮೌನವಾಗಿ ಕಟ್ಟಬೇಕು. ಇದನ್ನು ಯಾರಿಗೂ ತೋರಿಸಬಾರದು ಅಥವಾ ಅದರ ಬಗ್ಗೆ ಮಾತನಾಡಬಾರದು. ಸ್ನೇಹಿತರೆ, ಈ ವಿಧಾನದಿಂದ ಗುರು ಮತ್ತು ಶುಕ್ರ ಗ್ರಹಗಳು ಬಲವಾಗುತ್ತವೆ. ಮನೆಯೊಳಗೆ ಲಕ್ಷ್ಮೀ ದೇವಿಯ ವಾಸವಾಗುತ್ತದೆ. ದಿನನಿತ್ಯದ ಜಗಳಗಳು ಕ್ರಮೇಣ ಕಡಿಮೆ ಆಗುತ್ತವೆ ಮತ್ತು ಕುಟುಂಬದಲ್ಲಿ ಪ್ರೀತಿ, ಉತ್ತಮ ಆರೋಗ್ಯ ಹಾಗೂ ಸುಖ ಸಮೃದ್ಧಿ ಸದಾ ನೆಲೆಸಿರುತ್ತದೆ. ಸ್ನೇಹಿತರೆ, ಎಲ್ಲಕ್ಕಿಂತ ಮೊದಲು ನಿಮ್ಮ ಮನಸ್ಸು ಶಾಂತವಾಗಿರುವುದು ಅತ್ಯಂತ ಅಗತ್ಯ. ಏಕೆಂದರೆ ಚಿಂತೆ, ಒತ್ತಡ ಮತ್ತು ಡಿಪ್ರೆಷನ್ ಇವುಗಳೇ ಧನ, ಸುಖ ಮತ್ತು ಯಶಸ್ಸಿನ ಅತಿದೊಡ್ಡ ಶತ್ರುಗಳು. ಇದನ್ನು ದೂರ ಮಾಡಲು ಒಂದು ಸರಳ ಆದರೆ ತುಂಬಾನೇ ಶಕ್ತಿಶಾಲಿ ಪರಿಹಾರವನ್ನು ಅನುಸರಿಸಬಹುದು. ಕಪ್ಪು ಎಳ್ಳು, ಸೇಂದ ಉಪ್ಪು ಮತ್ತು ಒಂದು ತಾಮ್ರದ ನಾಣ್ಯವನ್ನು ತೆಗೆದುಕೊಂಡು ಒಂದು ಸಣ್ಣ ಪೊಟ್ಟಣವನ್ನು ತಯಾರಿಸಬೇಕು. ಈ ಪೊಟ್ಟಣವನ್ನು ಕಟ್ಟುವ ಸಮಯದಲ್ಲಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಮನಸ್ಸು ಪೂರ್ಣ ಶ್ರದ್ಧೆಯಿಂದ ಜಪಿಸಬೇಕು. ನಂತರ ರಾತ್ರಿ ಸಮಯದಲ್ಲಿ ಈ ಪೊಟ್ಟಣವನ್ನು ನಿಮ್ಮ ತಲೆಹಾಸಿನ ಬಳಿ ಅಥವಾ ಹಾಸಿಗೆಯ ಕೆಳಗೆ ಇಟ್ಟುಕೊಂಡು ನಿದ್ರೆ ಮಾಡಬೇಕು. ಬೆಳಿಗ್ಗೆ ಎದ್ದು ಅದನ್ನು ಸುರಕ್ಷಿತ ಸ್ಥಳದಲ್ಲಿ ಇಟ್ಟುಕೊಳ್ಳಬೇಕು. ಈ ಪೊಟ್ಟಣವು ನಿಮ್ಮೊಳಗಿನ ನಕಾರಾತ್ಮಕ ಶಕ್ತಿ, ಭಯ, ಅಶಾಂತಿ ಮತ್ತು ಮಾನಸಿಕ ಒತ್ತಡವನ್ನು ನಿಧಾನವಾಗಿ ಆಕರ್ಷಿಸಿಕೊಂಡು ಹೋಗುತ್ತದೆ. ಅದರ ಪರಿಣಾಮವಾಗಿ ಚಂದ್ರಗ್ರಹ ಬಲವಾಗುತ್ತದೆ, ನಿದ್ರೆ ಉತ್ತಮವಾಗುತ್ತದೆ ಮತ್ತು ಮನಸ್ಸು ಶಾಂತವಾಗಿರುತ್ತದೆ. ಶಾಂತ ಮನಸ್ಸಿನಿಂದ ನೀವು ವರ್ಷ ಪೂರ್ತಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ಜೀವನದಲ್ಲಿ ಸುಖ ಸಮೃದ್ಧಿಯ ದಾರಿ ಸ್ವಯಂಚಾಲಿತವಾಗಿ ತೆರೆದುಕೊಳ್ಳುತ್ತದೆ. ಸ್ನೇಹಿತರೆ, ಸಾಲ ಮೋಚನೆ ಮತ್ತು ಆರ್ಥಿಕ ಸಂಕಷ್ಟದಿಂದ ಹೊರಬರಲು 3ನೇ ಪರಿಹಾರ ಅತ್ಯಂತ ಪರಿಣಾಮಕಾರಿ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಹೆಚ್ಚಿನ ಸಾಲದ ಹೊರೆ ಅನುಭವಿಸುತ್ತಿರುವವರಿಗೆ ಈ ವಿಧಾನ ಜೀವನದಲ್ಲೇ ದೊಡ್ಡ ಬದಲಾವಣೆ ತರುವ ಶಕ್ತಿಯನ್ನು ಹೊಂದಿದೆ. ಒಂದು ಕಬ್ಬಿಣದ ಕೀಲಿಯನ್ನು, ಒಂದು ಸಣ್ಣ ಕಬ್ಬಿಣದ ತುಂಡನ್ನು ಮತ್ತು ಬೆಲ್ಲವನ್ನು ತೆಗೆದುಕೊಂಡು ಅವುಗಳನ್ನು ಕೆಂಪು ದಾರದಿಂದ ಒಟ್ಟಿಗೆ ಕಟ್ಟಬೇಕು. ನಂತರ ಅದನ್ನು ಕಪ್ಪು ಅಥವಾ ಕೆಂಪು ಹೊಟ್ಟೆಯಲ್ಲಿ ಸಣ್ಣ ಪೊಟ್ಟಣವಾಗಿ ಮಾಡಿಕೊಳ್ಳಬೇಕು. ಈಗ ಓಂ ಶಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು 51 ಬಾರಿ ಜಪಿಸುತ್ತಾ ಆ ಪೊಟ್ಟಣವನ್ನು ತಲೆಯಿಂದ ಕಾಲಿನವರೆಗೆ 51 ಬಾರಿ ನಿಧಾನವಾಗಿ ತಿರುಗಿಸಬೇಕು.
ಈ ಕ್ರಿಯೆಯ ನಂತರ ಆ ಪೊಟ್ಟಣವನ್ನು ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಅಥವಾ ನಿಮ್ಮ ತಿಜೋರಿಯೊಳಗೆ ಯಾರಿಗೂ ತಿಳಿಯದಂತೆ ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕು. ಈ ಪರಿಹಾರವನ್ನು ಶ್ರದ್ಧೆಯಿಂದ ಮಾಡಿದರೆ ಶನಿದೇವರು ಶಾಂತಗೊಳ್ಳುತ್ತಾರೆ. ರಾಹುಕೇತುಗಳಿಂದ ಆಗುವ ಆಕಸ್ಮಿಕ ಆರ್ಥಿಕ ಹೊಡೆತಗಳು ಕಡಿಮೆಯಾಗುತ್ತವೆ ಮತ್ತು ನಿಧಾನವಾಗಿ ಆದರೆ ಖಚಿತವಾಗಿ ಸಾಲ ತೀರಿಸುವ ಮಾರ್ಗಗಳು ನಿಮ್ಮ ಜೀವನದಲ್ಲಿ ತೆರೆದುಕೊಳ್ಳಲು ಆರಂಭವಾಗುತ್ತವೆ. ಸ್ನೇಹಿತರೆ, ಅಪಾರ ಧನ ಪ್ರಾಪ್ತಿಗಾಗಿ ಮತ್ತು ಶಾಶ್ವತ ಸಮೃದ್ಧಿಗಾಗಿ ಇದು ಅತ್ಯಂತ ಶಕ್ತಿಶಾಲಿ ಪರಿಹಾರವೆಂದು ನಂಬಲಾಗಿದೆ. ಕಮಲಗಟ್ಟೆಯ ಬೀಜ, ಒಂದು ಬೆಳ್ಳಿಯ ನಾಣ್ಯ ಮತ್ತು ಹಳದಿ ದಾರವನ್ನು ತೆಗೆದುಕೊಳ್ಳಬೇಕು. ಈ ಎರಡನ್ನು ಹಳದಿ ಅಥವಾ ಗುಲಾಬಿ ಬಣ್ಣದ ಬಟ್ಟೆಯಲ್ಲಿ ಒಂದು ಚಿಕ್ಕ ಪೊಟ್ಟಣವಾಗಿ ಕಟ್ಟಬೇಕು. ನಂತರ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು ಭಕ್ತಿಯಿಂದ ಜಪಿಸುತ್ತಾ ತುಪ್ಪದ ದೀಪವನ್ನು ಹಚ್ಚಿ ತಾಯಿ ಲಕ್ಷ್ಮಿಯನ್ನು ಪೂಜಿಸುವ ರೀತಿಯಲ್ಲಿ ಈ ಪೊಟ್ಟಣಕ್ಕೆ ಪೂಜೆ ಸಲ್ಲಿಸಬೇಕು. ಪೂಜೆ ಮುಗಿದ ನಂತರ ಈ ಪೊಟ್ಟಣವನ್ನು ನಿಮ್ಮ ತಿಜೋರಿಯೊಳಗೆ ಅಥವಾ ಪೂಜಾ ಸ್ಥಳದಲ್ಲಿ ಯಾರಿಗೂ ಕಣ್ಣಿಗೆ ಬೀಳದಂತೆ ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕು. ಈ ಪರಿಹಾರವನ್ನು ಶ್ರದ್ಧೆಯಿಂದ ಮಾಡಿದರೆ ದಾರಿದ್ರ್ಯವು ಬೇರು ಸಹಿತವಾಗಿ ದೂರವಾಗುತ್ತದೆ. ಶುಕ್ರ ಮತ್ತು ಚಂದ್ರ ಗ್ರಹಗಳು ಬಲವಾಗುತ್ತವೆ ಮತ್ತು ನಿಮ್ಮ ಜೀವನದಲ್ಲಿ ಹಣ ಕೇವಲ ಬರುತ್ತಲೇ ಅಲ್ಲ, ಶಾಶ್ವತವಾಗಿ ನೆಲೆಸಲು ಆರಂಭಿಸುತ್ತದೆ. ಇದರ ಪರಿಣಾಮವಾಗಿ ಆರ್ಥಿಕ ಸ್ಥಿರತೆ, ಮಾನಸಿಕ ನೆಮ್ಮದಿ ಮತ್ತು ಕುಟುಂಬದಲ್ಲಿ ಸುಖ ಸಮೃದ್ಧಿ ಸದಾ ಉಳಿಯುತ್ತದೆ. ಸ್ನೇಹಿತರೆ, ಅಂತಿಮ ಹಾಗೂ ಅತ್ಯಂತ ಶಕ್ತಿಶಾಲಿ ಪರಿಹಾರ ಪಂಚತತ್ವಗಳನ್ನು ಸಮತೋಲನಗೊಳಿಸುವುದಾಗಿದೆ. ಜೀವನದಲ್ಲಿ ಅನೇಕ ಸಮಸ್ಯೆಗಳ ಮೂಲ ಕಾರಣ ಪಂಚ ಮಹಾಭೂತಗಳ ಅಸಮತೋಲನವಾಗಿರುತ್ತದೆ. ಇದನ್ನು ಸರಿಪಡಿಸಲು ತುಳಸಿಯ ಬೇರು, ಅಡಿಕೆ ಅಂದರೆ ಸುಪಾರಿ, ಒಂದು ಬೆಳ್ಳಿಯ ನಾಣ್ಯ, ಕೆಂಪು ಮಾವುಲಿ ದಾರ ಮತ್ತು ನಿಮ್ಮ ಮನೆಯ ಮಣ್ಣನ್ನು ತೆಗೆದುಕೊಂಡು ಹಳದಿ ಬಟ್ಟೆಯಲ್ಲಿ ಒಂದು ಪೊಟ್ಟಣವನ್ನು ತಯಾರಿಸಬೇಕು. ನಂತರ ಶುದ್ಧ ಮನಸ್ಸಿನಿಂದ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಈ ಜಪದ ನಂತರ ಆ ಪೊಟ್ಟಣವನ್ನು ಪೂಜಾ ಸ್ಥಳದಲ್ಲಿ ಯಾರಿಗೂ ಕಾಣದಂತೆ ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕು. ಇದನ್ನು ಎಂದಿಗೂ ತೆರೆಯಬಾರದು. ಈ ಪರಿಹಾರವನ್ನು ಶ್ರದ್ಧೆಯಿಂದ ಅನುಸರಿಸಿದರೆ ವಿವಾಹ ಸಂಬಂಧಿತ ಅಡಚಣೆಗಳು, ಸಂತಾನ ಸಮಸ್ಯೆಗಳು, ಆರ್ಥಿಕ ತೊಂದರೆಗಳು, ಮನಸ್ಸಿನ ಅಶಾಂತಿ ಎಲ್ಲವೂ ನಿಧಾನವಾಗಿ ದೂರವಾಗುತ್ತದೆ. ಪಂಚಮಹಾಭೂತಗಳು ಸಕ್ರಿಯಗೊಂಡು ನಿಮ್ಮ ಜೀವನದಲ್ಲಿ ಸ್ವಾಭಾವಿಕ ಸಮತೋಲನ ನಿರ್ಮಾಣವಾಗುತ್ತದೆ ಮತ್ತು ನಿಮ್ಮ ಬದುಕು ಸುಖ, ಶಾಂತಿ ಹಾಗೂ ಸಮೃದ್ಧಿಯಿಂದ ತುಂಬಿ ಹರಿಯಲು ಆರಂಭಿಸುತ್ತದೆ. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.